ಹೌದು, ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್, ಸಿದ್ದರಾಮಯ್ಯ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿ ಸರ್ಕಾರ. ರಾಜ್ಯದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಸಿಎಂ ಸೀಟ್ ಕಡೆ ಗಮನ ಹರಿಸಿ ರಾಜ್ಯದ ಜನರನ್ನ ಬರ್ಬಾದ್ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಅಹಿಂದ ನಾಯಕರಿಗೆ, ದಲಿತ ನಾಯಕರಿಗೆ 2.5 ವರ್ಷದ ನಂತರ ಡಿಕೆಶಿಗೆ ಬಿಟ್ಟು ಕೊಡಬೇಕಾ, ಇಲ್ಲ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿಗಳು ಆಗಿರಬೇಕು ಎಂದು ಯತೀಂದ್ರರವರು ಹೇಳಬೇಕಾ, ಅಥವಾ ನಾನೇ 5 ವರ್ಷ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಹೇಳಬೇಕಾ? ಇವುಗಳು ಎಂಥ ಒಳ್ಳೆಯ ಚರ್ಚೆಗಳು. ಇವರಿಗೆ ಯಾವಾಗಲೂ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತಾ ಇರಬೇಕಾ? ಯಾಕೆಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅನಾಚಾರಗಳು ನಡೆಯುತ್ತಿವೆಯಲ್ವಾ, ಅವು ರಾಜ್ಯದ ಜನರಿಗೆ ಗೊತ್ತಾಗಬಾರದು ಅಂತ ದಿನಕ್ಕೊಂದು ಕೊಲೆ, ಅತ್ಯಾಚಾರ ನಡೆಯುತ್ತಿವೆ. ಇವುಗಳು ಚರ್ಚೆಗೆ ಬರೋದಿಲ್ಲ. ಉತ್ತರ ಕರ್ನಾಟಕದ ಜನರು ಪ್ರವಾಹದಿಂದ ನರಕ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡಲು ಇವರ ಬಳಿ ದುಡ್ಡಿಲ್ಲ. ಅವುಗಳ ಬಗ್ಗೆ ಚರ್ಚೆಗೆ ಬರ್ತಿಲ್ಲ. ರೈತರಿಗೆ ಬೆಂಬಲ ಬೆಲೆಗಳು ಸಿಗದೆ ನರಕ ಅನುಭವಿಸುತ್ತಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. ನಡೀತಾ ಇದೆ ಕರ್ನಾಟಕದಲ್ಲಿ. ಮುಖ್ಯಮಂತ್ರಿ ಯಾರಾಗಬೇಕು, ಅಹಿಂದ ನಾಯಕರಾಗಬೇಕಾ, ದಲಿತ ನಾಯಕರಾಗಬೇಕಾ, ಡಿ.ಕೆ. ಶಿವಕುಮಾರ್ಗೆ 2 ವರ್ಷ ಆದಮೇಲೆ ಬಿಟ್ಕೊಡ್ಬೇಕಾ, ಅಥವಾ ಅಷ್ಟರೊಳಗಡೆಗೆ ದಲಿತರದೆಲ್ಲ MLAಗಳ ಸಭೆ ಕರಿಬೇಕಾ, ಎಲ್ಲೋ ಸಮಾವೇಶ ಮಾಡಬೇಕಾ, 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಯತೀಂದ್ರವ್ರು ಹೇಳಬೇಕಾ, ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತೇಳಿ ಸಿದ್ದರಾಮಯ್ಯವ್ರಾಗಬೇಕಾ? ಎಂಥ ಒಳ್ಳೆ ಚರ್ಚೆ ರೀ. ಈ ಚರ್ಚೆ ಯಾವಾಗಲೂ ಆಗ್ತಾ ಇರಬೇಕು. ಅದೇ ನೋಡಿ, ಇವತ್ತು ಎಲ್ಲ ಮೀಡಿಯಾಗಳಲ್ಲಿ, ಪೇಪರ್ಗಳಲ್ಲೂ ಕೂಡ ಇದೇ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಇನ್ನೂ ಅತಿ ಹೆಚ್ಚು ನಡೀಬೇಕು ಕಾಂಗ್ರೆಸ್ಗೋಸ್ಕರ. ಯಾಕೆ ಗೊತ್ತಾ, ಈ ಚರ್ಚೆಗಳು ನಡೆದ್ರೆ ಬಂಧುಗಳೇ, ಏನು ಇವರ ಅನಾಚಾರಗಳು ನಡೀತಾ ಇದೆಯಲ್ಲ ರಾಜ್ಯದೊಳಗಡೆ, ಅವು ಕಣ್ಣಿಗೆ ಕಾಣಿಸಲ್ಲ. ಮುಖ್ಯಮಂತ್ರಿ ಚರ್ಚೆನೇ ನಡೀತಿದ್ರೆ ದಿವಸಕ್ಕೊಂದು ಕೊಲೆಗಳಾಗ್ತಾ ಇದೆ, ದಿವಸಕ್ಕೊಂದು ಅತ್ಯಾಚಾರಗಳಾಗ್ತಾ ಇದೆ. ಈವನ್ 9 ವರ್ಷದ ಹೆಣ್ಮಗು ಅತ್ಯಾಚಾರಗಳು ಕೂಡ ಆಗ್ತಾ ಇದೆ. ಇದ್ಯಾವುದು ಚರ್ಚೆಗೆ ಬರಲ್ಲ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆ ನಡೀತಾ ಇದ್ರೆ ಏನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿ ಇಡೀ ಏನು ಜನಗಳ ಬಾಳು ಇವತ್ತು ನರಕ ಆಗೋಗಿದೆ, ಆ ಚರ್ಚೆ ಬರೋದೇ ಇಲ್ಲ. ಇವತ್ತು ಈ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿ ಇವತ್ತು ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ, ಆ ಚರ್ಚೆ ಇವತ್ತು ಬರೋದೇ ಇಲ್ಲ. ರೈತರ ಬಾಳು ಇವತ್ತು ಬೆಂಬಲ ಬೆಲೆ ಇಲ್ಲದೆ ಬಾಳು ಇವತ್ತು ನರಕ ಆಗೋಗಿದೆ, ಅದು ಕೂಡ ಚರ್ಚೆಗೆ ಬರೋದೇ ಇಲ್ಲ. 4 ತಿಂಗಳಿಂದ 4 ಪಾಲಿಕೆ ಶಿಕ್ಷಕರಿಗೆ ಸಂಬಳ ಆಗಿಲ್ಲ, ಅದು ಚರ್ಚೆಗೆ ಬರೋದೇ ಇಲ್ಲ. ಇವತ್ತು ಅಂಗನವಾಡಿ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೆ ಸರ್ಕಾರದ ಕೈಲಿ ದುಡ್ಡಿಲ್ಲ. ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಆಸಿಡ್ ದಾಳಿಗಳಿಗೆ ಒಳಗಾಗ್ತಾರೆ, ಅದರಲ್ಲಿ ದಲಿತ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂತಹ ಮಕ್ಕಳಿಗೆ ಪರಿಹಾರವನ್ನು ಇಮ್ಮಿಡಿಯೇಟಾಗಿ ಕೊಡಬೇಕ್ರಿ ಸರ್ಕಾರ. 987 ಜನ ಯಾರು ಪೀಡಿತರು ಅಂದರೆ ಅತ್ಯಾಚಾರಕ್ಕೆ ಒಳಗಾಗಿರೋರು ಇವತ್ತು ಕೂಡ ಸರ್ಕಾರದ ಬಾಗಿಲು ತಡ್ತಾ ಇದ್ದಾರೆ ಪರಿಹಾರದ ಹಣಕ್ಕೋಸ್ಕರ. 987 ಜನಕ್ಕೆ ಸುಮಾರು 35 ಕೋಟಿ ರೂಪಾಯಿ ಹಣ ಏನು ಅವರಿಗೆ ಪರಿಹಾರ ಕೊಡಬೇಕಿತ್ತು. ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂದರೆ ಸರ್ಕಾರ ದಿವಾಳಿ ಎದ್ದೋಗಿದೆ. ಇದು ಚರ್ಚೆಗೆ ಬರೋಲ್ಲ. ಯಾಕೆ ಚರ್ಚೆಗೆ ಬರೋಲ್ಲ ಅಂದರೆ ಮುಖ್ಯಮಂತ್ರಿಗಳ ವಿಚಾರದ ಚರ್ಚೆಗೆ ಅಧಿಕಾರ ತಾನೇ ಇಂಪಾರ್ಟೆಂಟು, ಕುರ್ಚಿ ತಾನೇ ಇಂಪಾರ್ಟೆಂಟು. ನೋಡಿ, ಮಾನ್ಯ ಜಿ ಪರಮೇಶ್ವರ್ ಅವರು ಧೀಮಂತ ಗೃಹ ಸಚಿವ ಆಫ್ ಕರ್ನಾಟಕ, ಧೀಮಂತ ಗೃಹ ಸಚಿವರು, ದಿವಸಕ್ಕೆ ಒಂದೊಂದು ಕೊಲೆಗಳಾಗ್ತಾ ಇದೆ ರೀ. ನೀವೇ ಪತ್ರಿಕೆಯವರು ದಿವಸ ಅದನ್ನು ಹೇಳ್ತಾ ಇದ್ದೀರಿ. ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ನಾನು ಆಗಲೇ ತಿಳಿಸಂಗೆ 9 ವರ್ಷದ ಹೆಣ್ಮಕ್ಳನ್ನ ಬಿಡ್ತಿಲ್ಲ, ದಿವಸ ಅತ್ಯಾಚಾರಗಳಾಗ್ತಿದೆ, ದಿವಸ ಆಸಿಡ್ ದಾಳಿಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಆ ಪುಣ್ಯಾತ್ಮನಿಗೆ ನಾಲ್ಗೇನೇ ಬರೋದಿಲ್ಲ ಪರಮೇಶ್ವರ್ಗೆ. ಏನು ಮಾತಾಡ್ತಾರೆ? ಮುನಿಯಪ್ಪನವ್ರು CM ಆಗಬೇಕು, ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ವಾರೇವಾ ಎಂಥ ಚರ್ಚೆ ಪರಮೇಶ್ವರ್ ಅವರೇ. ಅದಕ್ಕೋಸ್ಕರವೇ ಕರ್ನಾಟಕ ಜನ ನಿಮ್ಮನ್ನು 136 ಸೀಟ್ ಕೊಟ್ಬಿಟ್ಟು ನಿಮ್ಮನ್ನು ತಗೊಂಡೋಗಲ್ಲಿ ಕೂರ್ಸಿರೋದು. ಇನ್ನು ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿವೆ. ರೈತರ ಪರ 1% ಸಹ ಇವರು ನಿಂತಿಲ್ಲ. ಚಿಕ್ಕಬಳ್ಳಾಪುರ ಬಯಲುಸೀಮೆಗೆ ಎತ್ತಿನಹೊಳೆ ನೀರು ಯಾವಾಗ ಬರುತ್ತದೆ ಎಂಬ ದಿನಾಂಕ ನಿಗದಿಯಾಗಿಲ್ಲ. HN ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಚಕಾರವೇ ಇಲ್ಲ. ಹಾಗೆಯೇ ಜೋಳದ ಉದ್ಯಮಿ ರಾಮಕೃಷ್ಣಪ್ಪಗೆ ವಂಚನೆಯಾಗಿರುವ ವಿಚಾರವಾಗಿ ಮಾತನಾಡುತ್ತಾ, ಜಿಲ್ಲಾ SP ರವರು ಅನ್ಯಾಯವಾಗಿರುವ ಪರವಾಗಿ ನಿಲ್ಲಬೇಕು, ರಾಮಕೃಷ್ಣಪ್ಪಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ಇವತ್ತು ನಿನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಬ್ಬ ರೈತರ ಬೆಳೆಗಳನ್ನು ಬೆಳೆದು ಜೋಳ
ಜೋಳ ಬೆಳೆದ್ರೆ ಒಂದು ಎಕರೆಗೆ 50,000ನೋ 1,00,000ನೋ ಬರುತ್ತೆ. ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ. ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನಿನ್ನೆ DN ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಒಂದು ಪೆರಸಂದೂರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನು ಹೈದ್ರಾಬಾದಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು. ರೈತರು ಬೆಳೀತಾರೆ, ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ, ಅವ್ರು ಮಾರ್ತಕ್ಕಂಥದ್ದನ್ನು ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ. ಈಗ ಶಿಡ್ಲಘಟ್ಟದಲ್ಲಿ 90 ಭಾಗ ಮುಸ್ಲಿಮರು ರೇಷ್ಮೆಯನ್ನು ಪರ್ಚೇಸ್ ಮಾಡ್ತಾರೆ, ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ, ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ, ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಏನಾದರೂ ಮಾಡಿದ್ರೆ ನಡೀತದೆ ಅಂತ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.